ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾಗಿದ್ದ ಎಂ ದೇವದಾಸ್ ಅವರ ಸ್ಮರಣಾರ್ಥ ಆಗಸ್ಟ್ 10ರಂದು ಉರ್ವಾ ಸ್ಟೋರ್ನ ಅಂಬೇಡ್ಕರ್ ಭವನದಲ್ಲಿ ನುಡಿ ನಮನ ಆಯೋಜಿಸಲಾಗಿದೆ. ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಸಂಘಟನಾ ಸಂಚಾಲಕ ರಾಜಯ್ಯ, ಬೆಳಿಗ್ಗೆ 10:30 ಗಂಟೆಗೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಮಾಜಿ ಉಸ್ತುವಾರಿ ಸಚಿವ ಬಿ ರಮಾನಾಥ್ ಉದ್ಘಾಟನೆ ನೆರವೇರಿಸಲಿಕ್ಕಿದ್ದು, ಅಧ್ಯಕ್ಷತೆಯನ್ನ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ವಹಿಸಲಿದ್ದಾರೆ. ಇನ್ನು ಸದಸ್ಯ ಶ್ರೀಧರ್ ಕಲಿವೀರ, ಹಾಗೆಯೇ ಅಂಬೇಡ್ಕರ್ ವಾದದ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ, ವೆಂಕಟಗಿರಿಯಯ್ಯ, ಮಾಜಿ ಸಂಚಾಲಕರಾದ ಸತ್ಯ ಭದ್ರಾವತಿ, ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ, ಅಖಿಲ ಭಾರತ ವಿಚಾರವಾದಿಗಳ ವೇದಿಕೆ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ನಾಯಕ, ರಾಜ್ಯ ಮಹಿಳಾ ಸಂಚಾಲಕಾರಿ ಭಾಗ್ಯಮ್ಮ ನಾರಾಯಣ ಸ್ವಾಮಿ, ಸಮುದಾಯ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ವಾಸುದೇವ್ ಉಚ್ಚಿಲ, ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಡಿಸಿ ಮನ್ನಾ ಭೂಮಿ ಹಂಚಿಕೆ ವಿಚಾರದಲ್ಲಿ ಎಂ ದೇವದಾಸ್ ಅವರು ತೀವ್ರ ಹೋರಾಟ ನಡೆಸಿದ್ದು, ಅವರ ಹೋರಾಟವನ್ನ ಸಂಘಟನೆಯ ಮೂಲಕ ಮುಂದುವರಿಸಲಾಗುತ್ತದೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಘು ಕೆ ಎಕ್ಕಾರ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೃಷ್ಣಾನಂದ ಡಿ, ಸದಾಶಿವ ಪುವಿದ್ರೆ, ಬಾಬು ಕುಂದರ್, ರಾಜ್ಯ ಮಹಿಳಾ ಸಂಚಾಲಕಿ ಸರೋಜಿನಿ ಬಂಟ್ವಾಲ ಮೊದಲಾದವರು ಉಪಸ್ಥಿತರಿದ್ದರು. ಅನೇಕ ದೌರ್ಜನ್ಯಗಳು, ಅತ್ಯಾಚಾರ, ಕೊಲೆ ಪ್ರಕರಣಗಳು ಇವುಗಳ ಬಗ್ಗೆ ಸೆಟೆದು ನಿಂತು ಅದರ ವಿರುದ್ಧ ಸಂಘಟಿತ ಹೋರಾಟವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂಘಟನೆ ಎಂದು ಹೆಸರು ಪಡೆದಿತ್ತು. ಅದೇ ಸಮಯದಲ್ಲಿ ಆ ಹೋರಾಟದ ಅಲೆಗಳು ಕರಾವಳಿಗೆ ಅಪ್ಪಳಿಸಿದವು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂ ದೇವದಾಸ್ ಅವರ ನೇತೃತ್ವದಲ್ಲಿ ಸಂಘಟನೆ ರೂಪುಗೊಂಡಿತು. ತದನಂತರ ಅದನ್ನು ಹಳ್ಳಿಗಳಿಗೆ ಪ್ರಸರಿಸಿ ಹಳ್ಳಿಗಳಲ್ಲಿ ಆಗ್ತಾ ಇದ್ದ ಪ್ರತಿಯೊಂದು ದೌರ್ಜನ್ಯ, ಪ್ರತಿಯೊಂದು ಅನ್ಯಾಯಗಳ ವಿರುದ್ಧ ಸೆಳೆದು ನಿಂತು ಎಲ್ಲ ದಲಿತರು ಒಂದಾಗುವಂತೆ ಆಯಿತು. ಅದೇ ರೀತಿ ಮುಂದೆ ಸಂಘಟನೆಯು ರಾಜ್ಯಾದ್ಯಂತ ಪಸರಿಸುತ್ತಾ ರಾಜ್ಯದಲ್ಲಿ ಎಲ್ಲ ಕಡೆಗೂ ದಲಿತ ಜನರು ಎಚ್ಚೆತ್ತುಕೊಂಡರು. ಈ ಹೋರಾಟದ ಮುಂಚೂಣಿಯಲ್ಲಿದ್ದ ನಮ್ಮ ನಾಯಕರಾದ ಎಂ ದೇವದಾಸ್ ಅವರು ಇತ್ತೀಚೆಗೆ ಅಲ್ಪಕಾಲದ ಅನಾರೋಗ್ಯದಿಂದಾಗಿ 22/7/2016 ನಿಧನರಾದರು. 22/7/2016 ನಿಧನರಾದರು. ಅವರ ನುಡಿನಮನ ಅವರ ನುಡಿನಮನ ಕಾರ್ಯಕ್ರಮ ನಾವು ರಾಜ್ಯ ರಾಜ್ಯ ಸಮಿತಿಯು ಅಂಬೇಡ್ಕರ್ ಭವನ ಮಂಗಳೂರಲ್ಲಿ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ರಾಜ್ಯದ ನಾಯಕರುಗಳು ಹಾಗೂ ಎಲ್ಲ ಜಿಲ್ಲಾ ತಾಲೂಕು ಪ್ರದೇಶಗಳ ನಮ್ಮ ಕಾರ್ಯಕರ್ತರು ಅಲ್ಲದೆ ಇಲ್ಲಿ ಸ್ಥಳೀಯವಾಗಿರುವಂತಹ ಗಣ್ಯರು, ಅವರ ಅಭಿಮಾನಿಗಳು, ವಿದೇಶಿಗಳೆಲ್ಲ ಸೇರಿ ಒಂದು ನುಡಿನಮನ ಕಾರ್ಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರಾದಂತಹ ಶ್ರೀ ರಮಾನಾಥ್ ಅವರು ಮಾಡಲಿದ್ದಾರೆ. ಆದ್ದರಿಂದ ನಾನು ಈ ಮೂಲಕ ನಮ್ಮ ಹಿತೈಷಿಗಳಿಗೆ, ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಸಂಘಟನೆಯ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸುತ್ತಿದ್ದೇನೆ.